ಜಾತಿ ಧರ್ಮಗಳನ್ನ ನಾವು ಮಾಡಿರೋದಲ್ಲ, ಮೊದಲಿಂದ ಬೆಳಕು ಬಂದಿದೆ. ಆ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ, ಯಾವುದೇ ಜಾತಿಗೆ ಸೇರಿದ್ರು ಕೂಡ, ಬೇರೆ ಜಾತಿಯವರನ್ನ ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು. ಬೇರೆ ಜಾತಿಯವರನ್ನ ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು. ಇದನ್ನ ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಈಗ ಇಸ್ಲಾಂ ಧರ್ಮಕ್ಕೆ ಸೇರಿದ ರಕ್ತ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ರಕ್ತ ಬೇರೆ ಬೇರೆ ಇರ್ತದ. ಈಗ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದ್ರೆ ಆಪರೇಷನ್ ಮಾಡ್ಕೋಬೇಕಾದಂತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರು ರಕ್ತದಾದ್ರು ಕೊಡೆಯಪ್ಪ ಅಂತ ತಿಳ್ತಿರ್ತೀವಿ. ಯಾರು ರಕ್ತ ಅವರು ರಕ್ತ ತಗೊಂಡಿಲ್ವ? ಯಾಕಂದ್ರೆ ಪ್ರಾಣ ಹೋಗಿದ್ರು ಸಾಕು, ಪ್ರಾಣ ಹೋಗಿದ್ರು ಸಾಕು. ಯಾರ ರಕ್ತರಾಗಲಿ, ಹಿಂದೂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಇಸ್ಲಾಂ ಧರ್ಮದವರಾಗಲಿ, ಜೈನ ಧರ್ಮದವರಾಗಲಿ, ಬೌದ್ಧ ಧರ್ಮದವರಾಗಲಿ, ಯಾವ ಧರ್ಮದವರಾಗಲೂ ಕೂಡ ರಕ್ತ ಡಾಕ್ಟ್ರೇ ಜೀವ ಉಳಿಸಪ್ಪ ಅಂತ ಹೇಳ್ತೀವಿ. ನಾವ್ ಯಾರು ಕೂಡ ಯಾವ ನಮ್ಮ ಹಿಂದೂಗಳದ್ದೇ ರಕ್ತ ಆಗ್ಬೇಕು ಅಥವಾ ನಮ್ಮ ಜಾತಿಯವರೇ ರಕ್ತ ಆಗ್ಬೇಕು ಅಂತ ಕೇಳ್ತೀವಿ. ಕಾಯಿಲೆ ವಾಸಿ ಆದ್ಮೇಲೆ ಈ ಯಾವ ಜಾತಿಯವರು ನೋಡ್ತಿರಲ್ಲ, ಇದು ನ್ಯಾಯನ, ಇದು ನ್ಯಾಯನ, ಇದು ಕರ್ಮನ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ದಯೆ ಧರ್ಮ ಯಾವುದಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಅಲ್ವಾ? ಅಲ್ವೇಂದ್ರೆ ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ, ಕುರುಬರ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ. ನಮ್ಮ ಅಪ್ಪ ನಮ್ಮ ಅವ್ವ ಕುರುಬರ ಜಾತಿ ಇದ್ರು, ನಾನು ಕುರುಬರಾಗಿದ್ದೀನಿ ಅಂತ. ಆದರೆ ಮೂಲಭೂತವಾಗಿ ನಾನು ಮನುಷ್ಯ.